ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಮ್ಮೂರಲ್ಲಂತೂ ತುಂಬಾ ಬಿಸಿಲಿದೆ. ನಿಮ್ಮೂರಲ್ಲಿ ಬಿಸಿಲು ಹೇಗಿದೆ? ಈ ಬಿಸಿಲಿಗೆ ಊಟನೇ ಸೇರ್ತಿಲ್ಲ ಅನ್ಸುತ್ತೆ ಅಲ್ಲ? ಅದೇ ಬೇಳೆ ಸಾರು ನೋಡಿದ್ರೆ ಊಟ ಮಾಡಬಾರ್ದು ಅನಿಸುತ್ತೆ. ಹಾಗಾಗಿ ನಾನಿವತ್ತು ಈ ಸುಡೋ ಬೇಸಿಲಿಗೆ ತಂಪಾದ ಒಂದು ಸೌತೆಕಾಯಿ ತಂಬುಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಾಡೋದಂತೂ ಕೇವಲ 10 ನಿಮಿಷದ ಕೆಲಸ. ಜಾಸ್ತಿ ಹೊತ್ತು ಹಿಡಿಯೋದೇ ಇಲ್ಲ. 10 ನಿಮಿಷದಲ್ಲಿ ತಂಪಾಗಿರುವಂಥ ಸೌತೆಕಾಯಿ ತಂಬುಳಿ ತಯಾರಾಗುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ. ಮನಸ್ಸಷ್ಟೇ ಅಲ್ಲ, ದೇಹ ಕೂಡ ತಂಪಾಗುತ್ತೆ. ಈಗ ಇದನ್ನು ಮಾಡೋದಕ್ಕೆ ನಾನು ಒಂದು ಸೌತೆಕಾಯಿ ತಗೊಳ್ತಾ ಇದ್ದೀನಿ. ಒಂದು ಸೌತೆಕಾಯಿನ ಕಟ್ ಮಾಡ್ಕೊಳ್ಬೇಕು ಮತ್ತು ಮೇಲೆ ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ಬೇಕು. ಸೌತೆಕಾಯ್ದು ಸಿಪ್ಪೆನೆಲ್ಲ ತೆಗೆದ ನಂತರ ನಾವು ಇದನ್ನು ಕತ್ತರಿಸಿ ಇಟ್ಕೊಳ್ಳೋಣ. ತುಂಬ ಸಣ್ಣದಾಗಿ ಏನು ಕತ್ತರಿಸೋದು ಬೇಡ, ಯಾಕೆಂದರೆ ನಾವು ಇದನ್ನು ಕಟ್ ಮಾಡಿದ್ಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡೋದು. ಹಾಗಾಗಿ ರಫಾಗಿ ಕಟ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ನಾನು ಕೂಡ ಪೂರ್ತಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿ ಸಾಕಾಗುತ್ತೆ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ಗೆ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋಂಥ ಕಾಯಿ ತುರಿ, 2-3 ಹಸಿಮೆಣಸಿನ್ಕಾಯಿ, 2 ಎಸಳು ಬೆಳ್ಳುಳ್ಳಿ, 2 ಎಸಳು ಶುಂಠಿ ಸಾಕಾಗುತ್ತೆ. 1 ಚಮಚ ಜೀರಿಗೆ ಬೇಕು, ಅರ್ಧ ಚಮಚ ಕಾಳು ಮೆಣಸು, ಕೊನೆಗೆ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೋದೇ ಬೇಡ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಪೇಸ್ಟ್ ತಯಾರಾಗಿದೆ. ಈಗ ತಂಬುಳಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ. ಆ ಪಾತ್ರೆಗೆ ನಾನು 1 ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 250 ml ಅಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈ ಮೊಸರನ್ನ ನಾನು ನೋಡಿ ಈ ಥರ ವಿಸ್ಕರ್ ತೊಗೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಸ್ಮೂತಾಗಿ ಸಿಲ್ಕಿ ಆಗಿರೋಂಥ ಕನ್ಸಿಸ್ಟೆನ್ಸಿಗೆ ಬರಬೇಕು. ಮಜ್ಜಿಗೆ ಕಡಿಯೋ ಕಡ್ಗೋಲಿಂದ ಕೂಡ ಮಾಡ್ಕೊಳ್ಬಹುದು. ಈಗ ಸ್ಮೂತ್ ಆಗಿರೋ ಟೆಕ್ಸ್ಚರ್ ಬಂದ ನಂತರ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ನಾವು ಹಾಕ್ಕೊಂಬಿಡೋಣ. ಪೂರ್ತಿಯಾಗಿ ಹಾಕೊಳ್ಳೋಣ. ಉಳಿದು ಮಿಕ್ಸರ್ ಜಾರಿಗೆ ಅಂಟ್ಕೊಂಡಿರೋದನ್ನ ನಾನು ನೀರು ಹಾಕಿ ತೊಳೆದ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಮೊದಲಿಗೆ ಅದನ್ನು ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ನನಗೂ ಕೂಡ ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ತು. ನೋಡಿ, ತುಂಬ ಗಟ್ಟಿ ಇದೆ ಅಲ್ವಾ? ಹಾಗಾಗಿ ಇನ್ನೊಂದು ಅರ್ಧ ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು. ಅದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ. ನಾನು ಟೋಟಲಾಗಿ 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕ ಹಾಗೆ 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕಿಬಿಟ್ರೆ ತಂಬುಳಿ ತಯಾರಾಗುತ್ತೆ. ಒಗ್ಗರಣೆ ಹಾಕೋದಕ್ಕೆ ಒಂದು ಚಿಕ್ಕ ಪ್ಯಾನಿಗೆ 2 ಚಮಚ ಎಣ್ಣೆ, 1 ಚಮಚ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಚಟಪಟ ಅಂದ ನಂತರ ಅರ್ಧ ಚಮಚ ಜೀರಿಗೆ, 2-3 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. 1/4 ಚಮಚದಷ್ಟು ಇಂಗು ಬೇಕಾಗುತ್ತೆ, ಒಳ್ಳೆ ಸುವಾಸನೆಗೋಸ್ಕರ ಮತ್ತು ಒಳ್ಳೆ ರುಚಿಗೋಸ್ಕರ. 1-2 ಕಡ್ಡಿಯಷ್ಟು ಫ್ರೆಶ್ ಆಗಿರೋ ಕರಿಬೇವಿನ ಎಲೆಗಳನ್ನ ಹಾಕಿ ಈ ಒಗ್ಗರಣೆಯನ್ನು ನಾವು ತಂಬುಳಿ ಒಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ತಂಬುಳಿ ತಯಾರಾಗಿರುತ್ತೆ. ಇದನ್ನೇನು ಕುದಿಸೋದು ಬೇಡ, ಬೇಯಿಸೋದು ಬೇಡ. ಹಾಗೆಯೇ ನೀವು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ನೀವು ಬಿಸಿ ಅನ್ನನಾದರೂ ತೊಗೊಳ್ಳಿ ಅಥವಾ ರಾತ್ರಿ ಮಾಡಿದ ಅನ್ನನಾದರೂ ತೊಗೊಳ್ಳಿ, ಈ ತಂಪಾದ ತಂಬುಳಿಯನ್ನು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಏನಂತೀರ, ಸ್ವರ್ಗ ಅನಿಸುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಈ ಸುಡೋ ಬೇಸಿಗೆಯಲ್ಲಿ ನೀವು ಅನ್ನದ ಜೊತೆ ಯಾವ ಥರ ಸಾಂಬಾರು ಮಾಡಿದ್ರೂ ಇಷ್ಟ ಆಗೋಲ್ಲ. ಅದರಲ್ಲೂ ಬೇಳೆ ಹಾಕಿ ಮಾಡಿರೋ ಸಾಂಬಾರಂತೂ ಮೊದಲೇ ಇಷ್ಟ ಆಗೋದಿಲ್ಲ. ಈ ಥರ ನೀವು ಕೂಡ ಸೌತೆಕಾಯಿ ತಂಬುಳಿ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ನಿಮ್ಮ ದೇಹಕ್ಕೆ ಕೂಡ ಈ ಸುಡೋ ಬೇಸಿಲಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ. ಹಾಗಾಗಿ ದೇಹ ಕೂಡ ತಂಪಾಗುತ್ತೆ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ದಿಢೀರ್ ಸೌತೆಕಾಯಿ ತಂಬುಳಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ನಾನು ಕೂಡ ಹೀಗೆ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.